ಹೈಸ್ಕೂಲ್ ಶಿಕ್ಷಕ ನಾನು ಕೂಡ ನನ್ನ ಮಗಳು ಹಾಕಿದ್ರೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ನಾವು ತಂದುಕೊಟ್ಟು ಟಾಯ್ಸ್ ಆಗಲಿ, ಡ್ರೆಸ್ ಆಗಲಿ, ಚಾಕ್ಲೇಟ್ ಆಗಲಿ, ಸ್ವೀಟ್ ಆಗಲಿ ಸಮಯ ಬೇಕು. ನಮ್ಮ ಜೀವನ ಇವತ್ತು ನಾವು ದುಡಿತೀವಿ, ಬಟ್ ಯಾರಿಗೋಸ್ಕರ ದುಡಿತೀವಿ ಅನ್ನೋದು ಫಸ್ಟ್ ಚಿಂತನೆ ಮಾಡ್ತೀವಿ. ಹೇಗಿರುತ್ತಂದ್ರೆ ಇವಾಗ ನಾವು ಕೆಲಸ ಮಾಡೋ ಸ್ಥಳದಾಗ ನಾವು ಕೆಲಸ ಬಿಟ್ಟಿವಿ ಅಂದ್ರೆ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂದ್ರೆ ನನ್ನ ರಿಪ್ಲೇಸ್ಮೆಂಟ್ ಇರೋ ತಗೊಂಡ್ರೆ ನಾವು ಇರೋದೇ ಜಗಕ್ಕೆ ಮತ್ತೊಬ್ಬರು ಕರ್ಕೊಂಡು ಕೂಡಿಸ್ತಾರೆ. ಬಟ್ ಫ್ಯಾಮಿಲಿಗೆ ಇಲ್ಲ ಅಂತಂದ್ರೆ ನನ್ನ ಫ್ಯಾಮಿಲಿ ರಿಪ್ಲೇಸ್ಮೆಂಟ್ ಹೇಗೆ ಮಾಡ್ತಾರೆ? ಮಾಡಲ್ಲ. ಒಬ್ಬ ಉತ್ತಮವಾದಂಥ ವ್ಯಕ್ತಿನ ಫ್ಯಾಮಿಲಿ ಕಳ್ಕೊಂಡಿರುವಂತ ನೋವು ಹೋಗಿರುತ್ತೆ. ಮಕ್ಕಳು ಬಾಲ್ಯ ಒಮ್ಮೆ ಮುಗಿದು ಹೋಯಿತು ಅಂದ್ರೆ ನೀವು ತಿರುಗಿ ಮಕ್ಕಳಿಗೆ ಆ ಸಮಯ ಕೊಟ್ಟಿದ್ರೆ ಬರಲ್ಲ. ಆ ಬಾಲ್ಯ ಅವ್ರ ಜೊತೆ ಕಳಿಬೇಕು ಅಂತಂದ್ರೆ ಬರಲ್ಲ. ಅವ್ರನ್ನ ಹಿಡಿದು ಕುಣಿಸ್ಕೊಂಡು ಓದಿಸೋದಾಗಲಿ, ಅವ್ರನ್ನ ಆಟಾಡ್ಸೋದಾಗಲಿ, ಅವ್ರ ಹೊರಗಡೆ ಕರ್ಕೊಂಡು ಹೋದಾಗಲಿ, ಇದೆಲ್ಲ ತಿರುಗಿ ನಮಗೆ ಬರಲ್ಲ. ನಾನೇ ತಿರುಗಿ ಮಕ್ಕಳಿಗೆ ಯಾವ ಸ್ಕೂಲಿಗೆ ಹಾಕ್ತೀರಿ, ಯಾವ ಬೋರ್ಡ್ನ ಓದಿಸ್ತೀರಿ, ಇದೆಲ್ಲ ಎರಡನೇ ಬಹಳ ಪ್ರಾಮುಖ್ಯವಾಗಿರೋದು ಅಂದ್ರೆ ಮಕ್ಕಳಿಗೆ ಸಮಯ ಕೊಡಿ. ತಂದೆ ಆಗಲಿ, ತಾಯಿ ಆಗಲಿ, ಮಕ್ಕಳಿಗೆ ಸಮಯ ಕೊಡಿ. ಅವ್ರೊಟ್ಟಿಗೆ ನೀವು ಇರಿ, ಅವ್ರೊಟ್ಟಿಗೆ ನೀವು ಮಾತಾಡಿ, ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಮಾಡೋ ಸಪೋರ್ಟ್ ಆಗಿರ್ರಿ ಅಂತ ಹೇಳ್ತಾ ನಾನು ಎರಡು ಮಾತು. ಥ್ಯಾಂಕ್ ಯು. ಎಲ್ಲ ಪೇರೆಂಟ್ಸ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ಟೀಚರ್ಸ್ಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಬಂದಿದ್ವಿ. ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬಂದಿದ್ದೆ. ನಾನು ದೇವರು ನನ್ನ ಮಗಳಿಗೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಸ್ಕೂಲಿಗೆ ಹಾಕ್ತೀನಿ. ನಂದು ಅಷ್ಟು ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಆದ್ರೂ ನನ್ನ ಮಗಳು ಬೆಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಕಿ ನಾನು ನನ್ನ ಮಗಳಿಗೆ ಒಂದು ದಿವಸ ಕುಂತು ಓದಿಸಿದ್ರೆ ಮೇಡಮ್. ಆದ್ರೂ ಇಲ್ಲಿ ಅವಳ ಸ್ವಂತದಿಂದ ಇಲ್ಲಿ ಏನು ಹೇಳ್ತಿರ್ತಾಳ ಅವಳ ಬಂದು ಹೇಳ್ತಾಳೆ. ನಾನು ಅವಳಿಗೆ ಒಂದು 10 ನಿಮಿಷ ಟೈಮ್ ಕೊಟ್ಟಿಲ್ಲ. ಆದ್ರೂ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ನಾನು ಎಲ್ರಿಗೂ ಧನ್ಯವಾದ ಹೇಳ್ಬೇಕಂತೀನಿ. ಮುಂದೇನು ಚೆನ್ನಾಗಿ ಓದಲಿ ಅನ್ನೋದು ನನ್ನ ಆಸೆ. ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಸರ್. ಇನ್ನೊಂದು ಅವಕಾಶ ಕೊಟ್ಟಿದ್ದೀನಿ. ಥ್ಯಾಂಕ್ಸ್. First of all, I would like to wish everyone here Women's Happy Women's Day. Today 8 March, na? So every woman, I would like to wish Happy Women's Day. First, I respect sir and madam. Thank you for giving me an opportunity to speak few words. First of all, I am new to Gulbarga, being transferred here recently. So I was searching for a school to join myself. So I went to some small schools. Here Kids and Kids here backside is there. Then I was searching, but it was too small. But only few students were there. Then madam only, school teacher madam told, here Raghuvji school is there, you can go there. Then you can join there, there will be a seat. Then I came. Then I saw the school, it's the climate and also the school building
Thank you for giving me an opportunity to speak few words. Myself, Hans Plain, mother. I am here glad to say some few words about the school and the school staff. Everything is so tremendous that I would like. I am happy to say that my child is taking education in this society, and the school teachers or the staffs are so humble and polite that won't hesitate to talk some questions or anything about the test or anything. We are very much thankful all the teachers and the staff members, subject teachers. Thank you to the principal ma'am, sir. I won't say my child was last year not in this school. This is the first year he's taken admission in this school. Previously, my siblings are there, 3 of them, and this is fourth one. Four of them children are here only in this school. I am very glad to say that my child has taken so much improvement. It was also a state service, and he won't take any, he was too sleepy, but the school class teachers have taken so much effort behind him that he has improved in 98%. Thank you to all teachers and subject teachers. ನಾನು ಜ್ಞಾನ ಮಾತಾಡ್ತೀನಿ. ಎಲ್ಲರೂ ಕೂಡ ಬೆಳಗಿನ ಶುಭೋದಯಗಳು. ಈ ಒಂದು ಗ್ರಾಜುಯೇಷನ್ ಡೇನ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಶಾಲೆಯ ಸಂಸ್ಥಾಪಕರೇ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಪಾಲಕರೇ, ಪೋಷಕರೇ ಹಾಗೂ ನೆಚ್ಚಿನ ನನ್ಮೆಯ ಇವತ್ತಿನ ಒಂದು ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಎಲ್ಲ ಪುಟಾಣಿ ಎಲ್ಲ ಮಕ್ಕಳೇ, ಮುಂದಿನ ಭಾರತದ ಭವ್ಯ ಪ್ರಜೆಗಳೇ ತಾವು. ಮುಂದೆ ಭಾರತಕ್ಕೆ ತುಂಬಾ ನಿಮ್ಮಿಂದ ಕೊಡುಗೆ ಕೊಡಬೇಕು. ನಾನು ಶಾಲೆ ಬಗ್ಗೆ ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ. ನಾನು ಕೂಡ ಒಬ್ಬ ಸರ್ಕಾರಿ ಶಿಕ್ಷಕ, ಹೈಸ್ಕೂಲ್ ಶಿಕ್ಷಕ. ನಾನು ಕೂಡ ನನ್ನ ಮಗಳು ಹಾಕಿದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನಾನು ಕೂಡ ಇಲ್ಲಿ ಯಾಕಂದ್ರೆ ಮೊದಲು ನಾನು ಕೂಡ ಹಳ್ಳಿಯಲ್ಲಿ ಹಾಕಿದ್ದೆ. ನಾವು ಹಳ್ಳಿಯಲ್ಲಿದ್ವಿ. ಮೊದಲು ಹಳ್ಳಿಯಲ್ಲಿ ಈ ತರ ಒಂದು ಶಿಕ್ಷಣ ಇರಲಿಲ್ಲ. ಇಂದು ಪರವಾಗಿಲ್ಲ, ಅದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ. ಅದು ಕೂಡ ಒಳ್ಳೆಯ ಶಿಕ್ಷಣ, ಅದು ಕೂಡ ಒಳ್ಳೆಯ ಶಾಲೆನೇ ಇತ್ತು. ಆದ್ರೆ ಏನಿತ್ತು ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇತ್ತು. ನಮ್ಮ ಸ್ಟೇಟ್ ಸಿಲೆಬಸ್ ಮತ್ತು CBSE ಸಿಲೆಬಸ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಕಲಿಕೆಯ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾನು ಇದೇ ವರ್ಷ ಫಸ್ಟ್ ಬಾರಿ ನಾನು LKG ಇಂದ UKG ಮಗಳಿಗೆ ಹಾಕಿದ್ದೀನಿ. ಮೊದಲು ನನ್ನ ಮಗಳು ಪರವಾಗಿಲ್ಲ, ಏನೋ ಮಾಡ್ತಾ ನನ್ನ ಕೆಲಸ ನಾನು ಬಿಜಿ ಇರ್ತಿದ್ದೆ, ಸ್ಕೂಲಿಗೆ ಹೋಗ್ತಾ ಬರ್ತಾ ಇದ್ದೆ, ನಾನು ಬಿಜಿ ಇರ್ತಾ ಇದ್ದೆ. ಅದನ್ನ ಮನೇಲಿ ಎಲ್ಲ ನೋಡ್ತಾ ಇದ್ರು, ಅವ್ರು ನೋಡ್ತಾ ಇದ್ರು. ನನಗೆ ಫಸ್ಟ್ ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಬರ್ಬರ್ತಾ ನಂಗೆ ಗೊತ್ತಾಯ್ತು ಸ್ಟೇಟ್ ಮತ್ತು CBSE ಸಿಲೆಬಸ್ ಏನು ವ್ಯತ್ಯಾಸ ಅಂತ ಗೊತ್ತಾಯ್ತು. ಈಗ ಇದು CBSE ಸಿಲೆಬಸ್ ಹೇಗಿರುತ್ತೆ ಅಂದ್ರೆ, ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು ಓದತಕ್ಕಂಥ ಸಿಲೆಬಸ್ UKG LKG ಇರುತ್ತೆ. ಅದಕ್ಕಾಗಿ ನನ್ನ ಮಗಳು ಕೂಡ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಟಾಪ್ ಬಂದಿದ್ದಾರೆ. ಆಮೇಲೆ ಹೀಗೆ P4 ಅಂತ ಅಲ್ಲಿ ಕೂಡ ಟಾಪ್ ಬಂದಿದ್ದಾರೆ, 100 ಬಂದಿದ್ದಾರೆ. ಅದಕ್ಕೆ ಈ ಶಾಲೆಗೆ ನಾನು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಧನ್ಯವಾದಗಳು ಕೂಡ ಕಡಿಮೆ ಅಂತ ಹೇಳ್ಕೊತಾ ಇದ್ದೀನಿ. ನಾನು ಶಾಲೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ನನ್ನ ಮೊನ್ನೆ ಒಂದು ಸ್ಕೂಲ್ ಡೇ ನೋಡಿದ್ದೆ. ಸ್ಕೂಲ್ ಡೇ ಒಂದು ಹುಡುಗ ಡೆಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಒಂದು ಆಟದಲ್ಲಿ ಪ್ರಥಮ ಸ್ಥಾನ ಪಡೆದಿದಂತೆ. ಅದಕ್ಕೆ ಆ ಒಂದು ಶ್ರೇಯಸ್ಸೆ ಈ ಶಾಲೆಗೆ ಒಂದು ನಾನು ಕೇಳ್ತಾ ಅನ್ಕೋತೀನಿ. ನಾನು ಹಾಗೆ ಎಲ್ಲ ಶಿಕ್ಷಕರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ನಾನು ವಿಡಿಯೋ ನೋಡ್ತಾ ಇದ್ದೀನಿ, ವಾಟ್ಸ್ಆಪ್ ವಿಡಿಯೋ ನೋಡ್ತಾ ಇದ್ದೀನಿ. ಚೆನ್ನಾಗಿ ಟೀಚರ್ ಕೂಡ ಚೆನ್ನಾಗಿ ಆಕ್ಟಿವಿಟಿ ಮೂಲಕ, ಆಮೇಲೆ ಅಭಿನಯ ಮೂಲಕ ಮಕ್ಕಳಿಗೆ ಪಾಠ ಮಾಡ್ತಾರೆ, ಕಲಿಸ್ತಾರೆ. ತುಂಬಾನೇ ನಾನು ಅದಕ್ಕೆ ಖುಷಿ ಪಡ್ತೀನಿ. ಅದು ಕೂಡ ನಮ್ಮ ಸ್ಟೇಟ್ ಸಿಲೆಬಸ್ ಅಲ್ಲಿ ಬರಬೇಕು, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಅದು ಕೂಡ ಬರ್ಬೇಕಂತ ನಾನು ಅನ್ಕೋತೀನಿ. ಯಾಕಂದ್ರೆ ಸ್ವಲ್ಪ ಸಂಪನ್ಮೂಲ ಕೊರತೆ ಇರ್ತದೆ, ಸರ್ಕಾರಿ ಶಾಲೆ ಸಂಪನ್ಮೂಲ ಕೊರತೆ ಇರ್ತದೆ, ಖಾಸಗಿಯಲ್ಲಿ ಸ್ವಲ್ಪ ಸಂಪನ್ಮೂಲ ಹೆಚ್ಚಿಗೆ ಇರ್ತದೆ. ಹಾಗೆ ಈ ಒಂದು ಅಭಿನಯ ಮೂಲಕ ನಮ್ಮನ್ನು ಕೂಡ ಬರ್ಬೇಕಂತ ನಾನು ಅನ್ಕೋತೀನಿ. ಹಾಗೆ ಈ ರೀತಿಯಾಗಿ ಮುಂದೆ ಈ ಶಿಕ್ಷಣ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ಮತ್ತೆ ನಮ್ಮ ದೇಶದ ಭವ್ಯ ಪ್ರಜೆಗಳಿಗೆ ಒಳ್ಳೆಯ ಒಂದು ದಾರಿದೀಪ ಆಗಲಿ, ಶಾಲೆ ಇನ್ನೂ ಹೆಚ್ಚಿಗೆ ಬೆಳೆಯುವಂತ ಎಲ್ಲ ಶಿಕ್ಷಕ ವೃಂದವರಿಗೆ ಹಾಗೂ ಶಿಕ್ಷಣ ಸಂಸ್ಥೆಯ ಒಂದು ಮುಖ್ಯ ಶಿಕ್ಷಕರಿಗೆ, ಆಮೇಲೆ ಸಂಸ್ಥಾಪಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಪೇರೆಂಟ್ಸ್ ಕರ್ತವ್ಯ ಏನು, ನಾವು ಮಕ್ಕಳಿಗೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿ ಇದನ್ನು ಪ್ರತಿಯೊಬ್ಬರು ಪೇರೆಂಟ್ಸ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ನಮ್ಮ ಈಗಿನ ನಮ್ದು
ಆಗುತ್ತೆ. ನಮ್ಮ ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಾರೆ. ಅದಲ್ಲದೆ ಅವರಿಗೆ ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ಅವರನ್ನ ಪಾಠ ಕಲಿಸ್ತಾರೆ. ಅದರಲ್ಲಿ LKG UKG ಮಕ್ಕಳಿಗೆ ಪಾಠ ಕಲಿಸೋದು ತುಂಬಾನೇ ಕಷ್ಟ. ಯಾಕಂತಂದ್ರೆ ಅವ್ರ ವಯಸ್ಸು ಅಷ್ಟು ಚಿಕ್ಕದು. ಅಂತ ವಯಸ್ಸಿನ ಮಕ್ಕಳಿಗೆ ಪಾಠ ಕಲಿಸಬೇಕು ಅಂತಂದ್ರೆ ಅವರಲ್ಲಿ ಏಕಾಗ್ರತೆ ಇರೋದಿಲ್ಲ. ಅವರಿಗೆ ಒಳ್ಳೆಯ ರೀತಿಯ ಶಿಕ್ಷಣ ಕಲ್ತ್ಕೋಬೇಕು, ಏಕಾಗ್ರತೆಯಿಂದ ಕಲ್ತ್ಕೋಬೇಕು ಅನ್ನೋದು ವಿವೇಕ ತುಂಬಾ ಕಡಿಮೆ ಆಗಿರುತ್ತದೆ. ಆಮೇಲೆ ಅವ್ರಿಗೆ ಪಾಠದಲ್ಲಿರೋ ಧ್ಯಾನಕ್ಕಿಂತ ಆಟದಲ್ಲಿರೋ ಧ್ಯಾನನೇ ಜಾಸ್ತಿ ಆಗಿರುತ್ತೆ. ಅವರಿಗೆ ಬೇರೆ ಬೇರೆ ರೀತಿಯಿಂದ ಚಟುವಟಿಕೆಗಳನ್ನ ಮಾಡಿಸಿ ಅವರಿಗೆ ಏಕಾಗ್ರತೆಗಳನ್ನ ಅವರು ಹಿಡಿದಿಟ್ಕೊಂಡು ಅವರಿಗೆ ಒಳ್ಳೆಯ ರೀತಿ ಪಾಠ ಕಲಿಸುವಲ್ಲಿ ಈ ಶಾಲೆಯ ಶಿಕ್ಷಕರು ಯಶಸ್ವಿಯಾಗಿದ್ದಾರೆ. ಅಷ್ಟೇ ಪ್ರೀತಿಯಿಂದ ಕಾಳಜಿಯಿಂದ ಅವರಿಗೆ ಶಿಕ್ಷಣವನ್ನು ಕೊಡಿಸಿ ಅದರಲ್ಲಿ ಅವರು ಶಿಕ್ಷಣ ಕೊಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಇಂಥ ಶಾಲೆಯಲ್ಲಿ ನನ್ನ ಮಗಳಿಗೆ ನಾನು ಅಡ್ಮಿಷನ್ ಮಾಡಿ ಶಿಕ್ಷಣ ಕೊಡಿಸ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ನನ್ನ ಮಗಳಲ್ಲಿ ನಾನು ಕಂಡಂತ ಕನಸು ನನಸಾಗುವಲ್ಲಿ ಈ ಶಾಲೆಯ ಕಾರ್ಯ ತುಂಬಾ ಇದೆ. ಯಾಕಂತಂದ್ರೆ ಈ ಶಾಲೆಯಲ್ಲಿ ನನ್ನ ಮಗಳಲ್ಲಿ ನಾನು ಕಂಡಂತ ಕನಸು ನನಸಾಗುವಲ್ಲಿ ಈ ಶಾಲೆ ನಾನು ಸೆಲೆಕ್ಷನ್ ಮಾಡಿರೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸುತ್ತೆ. ಈ ಶಾಲೆಯ ಶಿಕ್ಷಕ ವೃಂದಕ್ಕೂ ಹಾಗೂ ಈ ಶಾಲೆಯ ಎಲ್ಲ ಮ್ಯಾನೇಜ್ಮೆಂಟ್ ವರ್ಗಕ್ಕೂ ತುಂಬಾ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಶಾಲೆಯ ಶಿಕ್ಷಕರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. I am Srinidhi M. Shetty's mother, Vachanashri Shetty myself. Very happy Women's Day. I feel talking in Kannada is much heartfelt, good feeling to me. So I will talk in Kannada only. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. To you also ma'am. ಏನು ತುಂಬಾನೇ ಸಂತೋಷವಾದ ದಿನ ಇವತ್ತು. ನಮ್ಮ ಬಾಲ್ಯದಲ್ಲಿ ನಾವು ಏನನ್ನು ನಮಗೆ ಸಿಗದೆ ಇರೋದನ್ನ ನಮ್ಮ ಮಕ್ಕಳಲ್ಲಿ ನೋಡ್ತೇವೆ. ಎಲ್ಲರೂ ಹೇಳ್ತಾರ ನಮ್ಮಿಂದ ಆಗದೆ ಇರೋದನ್ನ ನಮ್ಮ ಮಕ್ಕಳಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ. ಆ ಒಂದು ಕನಸು ಏನನ್ನ ಅನ್ಕೊಂಡಿರ್ತೇವೋ ಅದೆಲ್ಲ ಈ ಶಾಲೆಯಲ್ಲಿ ಸಾಬೀತಾಗ್ತಾ ಇದೆ. ಎಸ್ ನಾ ಈಗ ಫಸ್ಟಿಗೆ ಮಾತಾಡಿರೋ ಪೇರೆಂಟ್ ಪ್ರಕಾರ ಹೇಳ್ಬೇಕಾದ್ರೆ ಫಸ್ಟಿಗೆ ನಮ್ಮ ಮಕ್ಕಳ ರಿಸಲ್ಟ್ ಅಷ್ಟು ಸರಿ ಇಲ್ಲ. ಸರ್ ಅವರು ಹೇಳಿರೋ ತರ ಪ್ರೆಷರೈಸ್ಡ್ ಮಾಡದೆ ನಮ್ಗೇನೆ ಹೋಗ್ಬೇಕು. ಏನು ಸಿಗುತ್ತೋ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳೋದು. ಸರ್ ಹೇಳಿದ್ದು 100 ಸರಿ ಅನ್ನಿಸ್ತು. ಮಕ್ಕಳು ಹೇಳುವಾಗ ಕೇಳುವಂತ ಒಂದು ಪೇಷನ್ಸ್ ಪೇರೆಂಟ್ಸ್ ಕಡೆ ಇಲ್ಲ. ಇವನ್ ನಾವು ಕೂಡ ಹಂಗೆ ಸ್ಟ್ರಗಲ್ ಮಾಡ್ತೇವೆ. UKG ಮಕ್ಕಳಿಗೆ ಗ್ರಾಜುಯೇಷನ್ ಡೇ ಅಂದಾಗ 1 ಸೆಕೆಂಡಿಗೆ ಶಾಕ್ ಆಯ್ತು. ಯಾಕಂದ್ರೆ ಈ ಎಲ್ಲ ಈ ವೇ ಆಫ್ ಲೈಫ್ ಇಂದ ನಾವು ಬಂದಿಲ್ಲ. ವಿ ಬಿಲಾಂಗ್ಸ್ ಟು ರೂರಲ್ ಏರಿಯಾಸ್. ರೂರಲ್ ಅಲ್ಲಿ ನಾವು ಕಲ್ತಿರೋ ಸರ್ಕಾರಿ ಶಾಲೆಗಳಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಆದಾಗ ಈ ಗ್ರಾಜುಯೇಷನ್ ಅನ್ನೋದು ನಾವು ಡಿಗ್ರಿ ಮುಗಿದವ್ರಿಗೆ ಗ್ರಾಜುಯೇಟ್ ಅಂತ ಅನ್ನೋದು ಗೊತ್ತಿತ್ತು. ಹೊರತಾಗಿ UKG ಮುಗಿದಿರೋ ಮಕ್ಕಳಿಗೆ ಗ್ರಾಜುಯೇಷನ್ ಡೇ ಅಂದಾಗ ಒಂದು ಲಿಟಲ್ ಬಿಟ್ ಶಾಕ್ ಆಯ್ತು. ಬಟ್ ಅಷ್ಟೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆರ್ಗನೈಸಿಂಗ್ ದೀಸ್ ಆಲ್ ಕೈಂಡ್ಸ್ ಆಫ್ each and everything makes us so much heartfelt, warm, everything. ಏನನ್ನ ಹೇಳಕ್ಕೂ ವರ್ಡ್ಸ್ ಸಾಕಾಗೋದಿಲ್ಲ. ಬಟ್ feeling so good. Thank you once again for giving an opportunity to talk in front of you. Thank you. ಪಾಲಕರು ನೀವೇನ ವಿಚಾರಗಳನ್ನ ವ್ಯಕ್ತಪಡಿಸಿದ್ರಿ. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಫಾರ್ ಯು. ನನ್ನ ವಿಚಾರ ನಾನು ಹೇಳ್ಬೇಕಂದ್ರೆ ನಿಮ್ಮ ಸಪೋರ್ಟು ನಿಮ್ಮ ಸಹಾಯ ಇಲ್ಲಾಂದ್ರೆ ಸ್ಕೂಲ್ ನಾವು ಮಗು ಬೆಳೆಸಬೇಕಂದ್ರೆ ಪಾಲಕರು ಸಹಾಯ ಬೇಕು, ಸಪೋರ್ಟ್ ಬೇಕು. ಇದೆಲ್ಲವೇ ನಾವು ಮಾಡೋಕ್ಕಾಗಲ್ಲ. ನೀವು ಕಳೆದ 3 ವರ್ಷ 2 ವರ್ಷ 1 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಮುಂದೆ ಫ್ಯೂಚರಲ್ಲಿ ಇದೇ ರೀತಿಯಾಗಿ ನಿಮ್ಗೆ ಸಪೋರ್ಟ್ ಆಗಬೇಕು. ಮತ್ತು ಅದೇ ರೀತಿಯಾಗಿ ಕ್ಷಮೆಯಲ್ಲಿ ಒಂದು ವಿಚಾರ ನಾನು ಮಾಡ್ಬೋದೆ. ನಡೆದಂಥ ಎಲ್ಲ ತಾಯಂದಿರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸ್ತೇನೆ. ತಾಯಿ ಪಾತ್ರ ಬಹಳ ದೊಡ್ಡದಂತೆ, ಬಹಳ ಶ್ರೇಷ್ಠವಾದಂತೆ. ಈ ಸಮಯದಲ್ಲಿ ಒಂದು ತಾಯಿನ ನಾವು ನೆನೆಸ್ಕೋಬೇಕು. ಮೀರಾ ಮೇಡಮ್, ಈ ಶಾಲೆಯ ಫೌಂಡರ್ ಸೆಕ್ರೆಟರಿಗಳು. ಇವತ್ತು ಈ ಸ್ಕೂಲ್ ಐತಿ ಅಂದರೆ ಅದಕ್ಕೆ ಕಾರಣ ಅವರು. ಯಾಕಂದ್ರೆ ನಾವೆಲ್ಲ ಬರೀ ಸ್ಕೂಲಿಗೆ ತಿಳ್ಕೊಂಡಿದ್ದೀವಿ. ಬಟ್ ಸ್ಕೂಲ್ ಮಾಡೋಕ್ಕೆ ಮುಂಚೆ ಯಾವೆಲ್ಲ ವಿಚಾರಗಳು ಹೋದ್ವು, ಯಾವ ವಿಚಾರಗಳು ಬಂದವು ಅಂತ ತಿಳ್ಕೊಂಡಾಗ ಇದು ಅವರ ಕೊಡುಗೆ ಅಂತ ನಾನು ಹೇಳ್ಬೋದು. ಅದೇ ರೀತಿಯಾಗಿ ನಾನು ಎಲ್ಲ ಶಿಕ್ಷಕರಿಗೂ ನಾನು ಥ್ಯಾಂಕ್ಫುಲ್ ಫಾರ್ ಆಲ್ ದ ಸ್ಟಾಫ್ ಫಾರ್ ಬೀಯಿಂಗ್ ಸೋ ಗುಡ್ ಟು ದ ಕಿಡ್ಸ್. ಆ್ಯಂಡ್